ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಆಗುವಂಥ ಅನೇಕ ವಿಷಯಗಳನ್ನು ಮತ್ತು ಇತಿಹಾಸದಲ್ಲಿ ಹುದುಗಿ ಹೋಗಿರುವಂಥ ಅನೇಕ ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತುತವನ್ನು ಪಡಿಸ್ತಾ ಅನೇಕ ದಿನಗಳಿಂದ ನಾನು ಯೂಟ್ಯೂಬ್ನಲ್ಲಿ ಚಾನಲ್ ಮಾಡಿಕೊಂಡು ತಮ್ಮ ಮುಂದೆ ಅನೇಕ ವಿಡಿಯೋಗಳನ್ನು ತಂದಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದ ಅತಿ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ, ಅಧ್ಯಯನಶೀಲ ಮತ್ತು ವಿಚಾರಗಳನ್ನು ಯಥಾವತ್ತಾಗಿ ಡಾಕ್ಯುಮೆಂಟ್ ಸಹಿತವಾಗಿ ಜನರಿಗೆ ಮುಟ್ಟಿಸುವಂತಹ ನಿಮ್ಮೆಲ್ಲರ ಒಂದು ಸಮುದಾಯದ ನಾಯಕರು, ಚಿಂತಕರು ಮತ್ತು ಖ್ಯಾತ ವಕೀಲರು, ಶಿಕ್ಷಣ ಪ್ರೇಮಿಗಳು ಡಾಕ್ಟರ್ ವಿಠ್ಠಲ್ ವಗ್ಗನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಜೈ ಭೀಮ್ ವಂದನೆಗಳೊಂದಿಗೆ ಹಾರ್ದಿಕ ಸ್ವಾಗತ. ಜೈ ಭೀಮ್. ಥ್ಯಾಂಕ್ ಯು ಸರ್. ಅದರೊಂದಿಗೆ ನಮ್ಮ ಸಮುದಾಯದ ಇನ್ನೋರ್ವ ಮುಖಂಡರು, ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀಕಾಂತ್ ಸಿಂಗ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ತಮಗೂ ಜೈ ಭೀಮ್ ವಂದನೆಗಳೊಂದಿಗೆ ಸ್ವಾಗತ. ವೀಕ್ಷಕರೇ, ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಮತ್ತು ಬಹಳಷ್ಟು ನಿಮಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಎತ್ಕೊಂಡು ಬಂದಿದ್ದೀನಿ ನಾನು. ಭಾಳಷ್ಟು ಈ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಅಂಧ ಭಕ್ತರ ಮತ್ತು ಫೇಕ್ ಅಕೌಂಟ್ಗಳೇನು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ಬಹುತೇಕರಲ್ಲಿ ಹಾಕ್ತಾ ಇದ್ದಾರೆ. ಯಾರೋ ಒಬ್ಬ ರಾವ್ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಭಾರತದ ಸಂವಿಧಾನವನ್ನು ಬರೀಲಿಕ್ಕೆ ಬಹಳಷ್ಟು ಹರಸಾಹಸ ಪಟ್ಟಾನ. ಅದಕ್ಕೆ ರಾವ್ ಏನು ಸರ್, ಬಿ ಎನ್ ರಾವ್ ಅಂತಕ್ಕಂಥವನು ನಿಜವಾದ ಸಂವಿಧಾನದ ನಿರ್ಮಾತೃ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವುದೇ ಪಾತ್ರ ಇಲ್ಲ. ಆದರೆ ನಮಗಿವತ್ತು ಥಟ್ಟನೆ ನೆನಪಿಗೆ ಬರುವಂಥದ್ದು, ಅವತ್ತಿನ ಭಾರತದ ಲೋಕಸಭೆಯಲ್ಲಿ ಪ್ರಥಮ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನೀವು ಸಂವಿಧಾನದ ಶಿಲ್ಪಿಗಳು ಅಂತ ಹೇಳಿದ್ರಲ್ಲ, ವಿತ್ ಡಾಕ್ಯುಮೆಂಟ್ರಿಯಾಗಿ. ಆ ವಿಷಯ ಇವತ್ತು ಸುಳ್ಳಾಯ್ತಾ? ಹಾಗಾದರೆ ಅಲ್ಲಿನ ಜನ ಅವ್ರಿಗೆ ಯಾಕೆ ಅಭಿನಂದನೆ ಸಲ್ಲಿಸಿದರು? 2 ವರ್ಷ 11 ತಿಂಗಳು 18 ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 18 ಗಂಟೆಗೂ ಹೆಚ್ಚಿನ ಕಾಲ ಕೆಲಸ ಮಾಡಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟರಲ್ಲ, ಇದೆಲ್ಲ ಸುಳ್ಳ? ಇದಕ್ಕೆ ಇವತ್ತಿನ ದಿನ ಏನಪ್ಪ ಅಂದರೆ ಇದರ ಮುಂದಿರುವಂಥ ಒಂದು ಪರದೆಯನ್ನು ಎತ್ತುವ ಕೆಲಸ ಮಾಡೋಣ. ಇಲ್ಲಿವರೆಗೂ ನಾನು ಮಾತಾಡಿದ್ದೀನಿ. ಇದರ ಮುಂದಿನ ಭಾಗವಾಗಿ ವಿಠ್ಠಲ್ ವಗ್ಗನ್ ಸರ್ ಅವರು ಇಂಚಿಂಚಾಗಿ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ. ಸರ್, ದಯವಿಟ್ಟು ತಮಗೆ ಕೇಳುವಂಥದ್ದು ಏನಂದ್ರೆ, ನಾಡಿನ ಮತ್ತು ದೇಶದ ಎಲ್ಲ ಜನರಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡುತ್ತಿರುವಂಥ ಮನುವಾದಿ ಮನಸ್ಥಿತಿಗಳು ಅಥವಾ ಈ ದಲಿತ ಸಮಾಜವನ್ನು ಶಮನ ಮಾಡಬೇಕು, ದಲಿತ ನಾಯಕತ್ವವನ್ನು ಶಮನ ಮಾಡಬೇಕು ಅನ್ನುವಂಥ ಮನಸ್ಥಿತಿಗಳು ಇವತ್ತಿನ ಅಪಪ್ರಚಾರವೋ ಅಥವಾ ಯಾವ ಪ್ರಚಾರವೋ ಗೊತ್ತಿಲ್ಲ. ಅದಕ್ಕೆ ತಾವು ದಯವಿಟ್ಟು ತೆರೆ ಎಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಂಘರ್ಷ ಟಿ ವಿ ಮಾಧ್ಯಮದ ವೀಕ್ಷಕರೆಲ್ಲರೂ ಕೂಡ ಮತ್ತು ಪ್ರಜ್ಞಾವಂತ ನಾಗರಿಕರಿಗೆಲ್ಲರೂ ಕೂಡ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ನಮ್ಮ ಡಾಕ್ಟರ್ ಲಕ್ಷ್ಮೀಕಾಂತ್ ಸಿಂಗೆ ಸರ್ ಅವರು, ಯಮನಪ್ಪ ಗುಣದಾಳ್ ಸರ್ ಅವರು ಇದೊಂದು ಒಳ್ಳೆಯ ವಿಷಯ ಎತ್ಕೊಂಡ್ಬಿಟ್ರೆ ನನ್ನ ಕರೆದಿ. ಈ ಮಾಧ್ಯಮದ ಮೂಲಕ ನಾನು ಸಮಸ್ತ ಈ ಮೂಲಭೂತವಾದಿ ಅಪ್ರಜ್ಞಾಹೀನ ಸ್ಥಿತಿಯ ಅಪ್ರಜ್ಞಾವಂತರಿಗೆ ಚಾಲೆಂಜ್ ಮಾಡ್ತೀನಿ. ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್? ವಾಟ್ ಈಸ್ ದ ರೋಲ್ ಆಫ್ ದಿ ಬಿ ಎನ್ ರಾವ್ ಇನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ? ಈ 2 ವಿಷಯಗಳನ್ನು ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ. ಜೊತೆಗೆ ಸಂವಿಧಾನ ರಚನೆ ಪ್ರಕ್ರಿಯೆ ಅಂದ್ರೆ ಅದೊಂದು ಯಾವುದೋ ಪುಸ್ತಕ ತಂದು ಬರೆದು ನೋಡಿರ್ತಕ್ಕಂಥ ಘಟನಾವಳಿಗಳಲ್ಲ. ಇಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥದ್ದು ಒಂದಿಷ್ಟು ಶಬ್ದಶಃ, ಒಂದಿಷ್ಟು ಕ್ರಿಯೆ ಮತ್ತು ಶ್ರಮ ಮತ್ತು ಅವುಗಳು ನಡೆದಿರ್ತಕ್ಕಂಥ ಚರ್ಚೆ, ಇವುಗಳೆಲ್ಲವುಗಳ ಆಧಾರದ ಮೇಲೆ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ನಾವು ಫಸ್ಟ್ ತಿಳ್ಕೋಬೇಕು, ಬಾಬಾ ಸಾಹೇಬ್ರು ಯಾರು, ಬಿ ಎನ್ ರಾವ್ ಯಾರು ಅಂತ. ಬಿ ಎನ್ ರಾವ್ ಬೆನಗಲ್ ನರಸಿಂಗರಾವ್ ಮಂಗಳೂರಿನವರು, ನಾವು ಅವ್ರ ಬಗ್ಗೆ ಹೆಮ್ಮೆ ಪಟ್ಕೊತೀವಿ ಇಲ್ಲಂತ ಹೇಳಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಲ್ಲೇ ಕರ್ನಾಟಕದ ಗಡಿ ಭಾಗದ, ಇಲ್ಲೇ ಕೊಲ್ಲಾಪುರ, ಸಾತಾರ, ಮಾನ್ಗಾವ್ ಈ ಕಡೆ ಓಡಾಡಿರ್ತಕ್ಕಂಥವ್ರು ಬಾಬಾ ಸಾಹೇಬರು. ಅಂದರೆ ನಾವು 2 ಸೀಮಾಂತರದಲ್ಲಿರ್ತಕ್ಕಂಥ ಪ್ರಜ್ಞಾವಂತರು, ಅದು ಈ ಕೊಂಕಣ ಭಾಗದಲ್ಲಿ ಇರ್ತಕ್ಕಂಥವ್ರು. ಬಿ ಎನ್ ರಾವ್ ಒಬ್ಬ ನ್ಯಾಯವಾದಿ ಹೌದು, ನ್ಯಾಯಾಧೀಶರು ಹೌದು, ಆದರೆ ಸಂವಿಧಾನ ಚಿಂತಕರಲ್ಲ, ಕಾನ್ಸ್ಟಿಟ್ಯೂಷನ್ ಥಿಂಕರ್. ನೆನಪಿಟ್ಕೊಂಡು, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1917ರಲ್ಲಿ ಗ್ರೇಜಿನ್ ಕಾಲೇಜಿನಲ್ಲಿ, ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಏನು ಹೇಗಿದೆಯೋ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥ, ಕ್ವಾಲಿಫಿಕೇಷನ್ ಪಡ್ತಿರ್ತಕ್ಕಂಥ, ಭಾರತ್ ಲಾ ಓದಿರ್ತಕ್ಕಂಥ ಒಬ್ಬ ನ್ಯಾಯವಾದಿಯೂ ಹೌದು, ನ್ಯಾಯಾಧೀಶರ ಅರ್ಹತೆ ಪಡೆದಿರ್ತಕ್ಕಂಥವ್ರು ಹೌದು. ಇದರ ಜೊತೆಗೆ ಅವರು ಸಂವಿಧಾನ ತಜ್ಞರಾಗಿದ್ದರು. ಮತ್ತು ಅವರನ್ನೇ ಹೇಗೆ ಸಂವಿಧಾನ ತಜ್ಞರು ಅಂತ ಹೇಳ್ತೀನಿ ಅಂದರೆ, 1947 ಜೂನ್ 3ನೇ ತಾರೀಕು ದಿವಸ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಸಲುವಾಗಿ ಮೌಂಟ್ ಬೆಟನ್ ಅವರ ಆದೇಶ ತಂದು ಕೊಟ್ಟಾಗ 3 ಜೂನ್ 1947 ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆಗಿಬಿಡುತ್ತೆ.
ಆವಾಗ ಬಾಬಾ ಸಾಹೇಬ್ರು ಗೆದ್ದಿರ್ತಕ್ಕಂಥ ಜೈಸೂರು ಮತ್ತು ಕೂಲ್ನ ಏನು ಮಾಡಿಬಿಡ್ತಾರೆ ಅಂದರೆ ಪೂರ್ವ ಪಾಕಿಸ್ತಾನಕ್ಕೆ ಅಂದರೆ ಬಾಂಗ್ಲಾದೇಶಿಗೆ ಬಿಟ್ಟುಕೊಡ್ತಾರೆ. ಬಾಬಾ ಸಾಹೇಬ್ರು ಅಂತಾರೆ, ನನ್ನ ಜನ ಶತಶತಮಾನಗಳಿಂದ ಭಾರತದಲ್ಲಿ ಶೋಷಣೆಗೆ ಒಳಪಡುತ್ತಿರಬೇಕಾದ್ರೆ ನಾನು ಬಾಂಗ್ಲಾದೇಶಕ್ಕೆ ಹೋಗಿ ಅದಕ್ಕೆ ಯಾವ ಪುರುಷಾರ್ಥಕ್ಕಾಗಿ ಅಲ್ಲಿ ಹೋಗ್ಲಿ ಅಂತ ತಿಳಿದು ರಿಸಿಗ್ನೇಷನ್ ಕೊಟ್ಟುಬಿಡ್ತಾರೆ. ಯಾವುದಕ್ಕೆ ರಿಸಿಗ್ನೇಷನ್ ಕೊಡ್ತಾರೆ? ಸಂವಿಧಾನ ರಚನಾ ಸಮಿತಿ ಸಭೆಗೆ. ನೋಡಿ, ಅಲ್ಲಿವರೆಗೂ ಡ್ರಾಫ್ಟಿಂಗ್ ಪ್ರಕ್ರಿಯೆ ಏನಾಗಿದ್ದಿಲ್ಲ. ಕೊಟ್ಟು ಬಾಬಾ ಸಾಹೇಬರು ಹೊರಗಡೆ ಬರ್ತಾರೆ, ಮುಂಬೈಲಿ ಲಾ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಆವಾಗ ನೀವು ದಾಖಲೆಗಳಲ್ಲಿ ಕೊಡ್ತೀನಿ, ಮಣಿಭವನಕ್ಕೆ ಬರ್ತಾರೆ ಮುಂಬೈ. ಸರ್ದಾರ್ ವಲ್ಲಭಭಾಯ್ ಪಟೇಲ, ರಾಜೇಂದ್ರ ಪ್ರಸಾದ, ಶ್ಯಾಮಾ ಪ್ರಸಾದ್ ಮುಖರ್ಜಿ, ರಾಜ್ಕುಮಾರಿ ಅಮೃತಕ್ ಅವರು ಬಂದು ಕೇಳ್ತಾರೆ, ಭಾಳ ಖುಷಿಲಿಂದ ಇದ್ದಿರಲ್ಲ ಪಟೇಲ್ ಇವತ್ತು ಅಂತ ಕೇಳಿದಾಗೆ, ಇಲ್ಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಸಂವಿಧಾನ ರಚನಾ ಸಮಿತಿ ಸಭೆಯಿಂದ ಹೊರಗೆ ಹಾಕಿ ಅವರು ಒಳಗೆ ಬರ್ತಕ್ಕಂಥ ಬಾಗಿಲು ಕಿಟಕಿಗಳಿಗೆ ಒಂದೊಂದು ಮಣದ ಕೀಲಿ ಹಾಕಿದೀವಿ ಅಂತಕ್ಕಂಥ ಮಾತನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರ ರೆಕಾರ್ಡ್ಸಲ್ಲಿ ನಾವು ಕಾಣ್ತೀವಿ. ಸೊ ಅದಾದ ನಂತರ 2 ದಿವಸ ಸೆಷನ್ ನಡೀತೆ 1947 ಜೂನ್ ತಿಂಗಳಲ್ಲಿ. ಆವಾಗ 296 ಜನರಲ್ಲಿ ಬಾಬಾ ಸಾಹೇಬ್ರು ಇರೋಂಗಿಲ್ಲ, ಜೋಗೇಂದ್ರನಾಥ್ ಮಂಡಲ್ ಇರೋಂಗಿಲ್ಲ, ಸುಮಾರು 280 ಜನ ಅಲ್ಲಿ ಉಳಿದಿರ್ತಾರೆ. ಅವರೆಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಸಂವಿಧಾನದ ಬಗ್ಗೆ. ರಾಜೇಂದ್ರ ಪ್ರಸಾದ್ಗೆ ನಡು ಕೊಟ್ಟು ಬಿಡುತ್ತೆ. ಏನು ಇವರೆಲ್ಲ ಮಾತಾಡ್ತಾ ಇದ್ದಾರೆ, ಒಬ್ಬರು ಕೂಡ ಈ ದೇಶದ ಆರ್ಥಿಕ ಅಭಿವೃದ್ಧಿ ಬಗ್ಗೆ, ಸಾಮಾಜಿಕ ಅಭಿವೃದ್ಧಿ ಬಗ್ಗೆ, ಶೈಕ್ಷಣಿಕ ಸಾಂಸ್ಕೃತಿಕ ಅಭಿವೃದ್ಧಿಗಳ ಬಗ್ಗೆ ಮತ್ತು ಕಾನೂನುಗಳ ಎಡರು ತೊಡರುಗಳ ಬಗ್ಗೆ ಯಾವುಗಳ ಬಗ್ಗೆನೂ ಚರ್ಚೆ ಮಾಡೋದಿಲ್ಲ, ಬರೀ ದೇಶವಾರಿ ಮಾತಾಡ್ತಾರೆ. ಆವಾಗ ರಾಜೇಂದ್ರ ಪ್ರಸಾದ್ಗೆ ಭಯ ಹುಟ್ಟುತ್ತೆ, ಮತ್ತೆ ಮಣಿಭವನಕ್ಕೆ ಹೋಗ್ತಾರೆ. ಹೋಗಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಕಟ್ಟ ಅಭಿಮಾನಿಗಳೇ, ಎಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಯಾರೂ ಪಂಡಿತರಲ್ಲ. ಸೊ ಅದಕ್ಕಾಗಿ ಗಾಂಧೀಜಿಯವರೇ, ದಯವಿಟ್ಟು ಭಾರತದ ಸಂವಿಧಾನ ನಿಗದಿತ ಸಮಯದಲ್ಲಿ ನಮಗೆ ಬರೀಲಿಕ್ಕಾಗಂಗಿಲ್ಲ. ಏತನ್ಮಧ್ಯೆ ಇನ್ನೊಂದು ತಲಿಬೇನಿ ಶುರುವಾಗಿರ್ತದೆ. ಯಾರಿಗೆ? ಆಗಿನ ನಡುಗಾಲ ಸರ್ಕಾರದಲ್ಲಿ ಇರ್ತಕ್ಕಂಥ ನೆಹರು ಮತ್ತು ಪಟೇಲ್, ರಾಜೇಂದ್ರ ಪ್ರಸಾದ್ ಅವರು. ಏನು? ಜುನಾಗಢದ ಮಹಾರಾಜರು, ಕಾಶ್ಮೀರದ ಮಹಾರಾಜರು ಮತ್ತು ಹೈದರಾಬಾದಿನ ಕಾಶಿಂ ಮೀರ್ ಉಸ್ಮಾನ್ ಅಲಿ ಅವರು, ಇವ್ರು ಏನು ಮಾಡ್ತಾರೆ? ಭಾರತ ಒಕ್ಕೂಟ ಸೇರಂಗಿಲ್ಲ ಶುರು ಮಾಡಿರ್ತಾರೆ. ಇದು ಒಂದು ತಾಪತ್ರೆಯ. ಅಲ್ಲಿ ಸಂವಿಧಾನ ರಚನೆ ಮಾಡ್ತಕ್ಕಂಥ ಅರ್ಹತೆ ಇರದೇ ಇರ್ತಕ್ಕಂಥವ್ರದ್ದು 3 ಕ್ಷೇತ್ರಗಳು ನಂತರ ದಿನಗಳಲ್ಲಿ ಸ್ವತಂತ್ರ ಹೊಂದವರು. ಯಾರು? ಅವ 3 ಕ್ಷೇತ್ರಗಳು ನೀವು ಹೇಳಿದ್ರಲ್ಲ ರಾಜರು. ಇಲ್ಲ, ಅದು ಅಂದರೆ ಕಾನ್ಸ್ಟಿಟ್ಯೂಷನ್ ಪ್ರಕ್ರಿಯೆ ಡ್ರಾಫ್ಟಿಂಗ್ ತಯಾರಾಗ ಅಂತಿಮ ಕ್ಷಣಗಳಲ್ಲಿ ಅವ್ರು ಬಂದು ಸೇರ್ಬಿಟ್ರು 1948ರಲ್ಲಿ. ಸೊ ಅದು ವಿಷಯ ಅಂದ್ರೆ ಇಲ್ಲ, ಟೆನ್ಷನ್ ಹೇಳ್ತಾ ಇದ್ದೀನಿ ನಿಮಗೆ. ಇವ್ರಿಗೆ ಏನು ಟೆನ್ಷನ್ ಅಂದರೆ, ಇಲ್ಲಿ ಸಮರ್ಥರು ಯೋಗ್ಯರು ಯಾರು ಇಲ್ಲ. ಸಂವಿಧಾನ ಸಮಿತಿ ಅಲ್ಲಿವರೆಗೆ ಡ್ರಾಫ್ಟಿಂಗ್ ಕಮಿಟಿ ಆಗಿಲ್ಲ. ಆದರೆ ಇವೆರಡರ ಮಧ್ಯದಲ್ಲಿ ಮತ್ತೊಂದು ಏನು ಮಾಡಿಬಿಡ್ತಾರೆ ಅಂದರೆ, ಬಿ ಎನ್ ರಾವ್ ಅವರಿಗೆ 1947ರಲ್ಲಿ ಬಿ ಎನ್ ರಾವ್ ಅವರಿಗೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಡ್ವೈಸರ್ ಅಂತ ಮಾಡ್ತಾರೆ. ನೋಡಿ, ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ಡ್ರಾಫ್ಟಿಂಗ್ ಕಮಿಟಿ ಅಂದರೆ ಡ್ರಾಫ್ಟರ್ ಬೇರೆ, ಅಡ್ವೈಸರ್ ಬೇರೆ. ಡ್ರಾಫ್ಟರ್ ಅಂದರೆ ಬರೀತಕ್ಕಂಥವ್ರು, ಅಂದರೆ ಅದು ಸಿಸ್ಟಮೆಟಿಕ್ ಆಗಿ ಬರೀತಕ್ಕಂಥವ್ರು, ಕ್ರೊನಾಲಜಿಕಲಾಗಿ ಬರೀತಕ್ಕಂಥವ್ರು. ಈಗ ಹೇಳ್ತಾರೆ ವಕೀಲರು ಪಾಯಿಂಟ್ ಇದ್ದಂಗೆ ಇರಬೇಕಂತವ್ರು, ಅವ್ರಿಗೆ ಡ್ರಾಫ್ಟರ್ ಅಂತಾರೆ ಬರೀತಕ್ಕಂಥ. ಅಡ್ವೈಸರ್ ಅಂದ್ರೆ ನೀವು ಹಿಂಗೆ ಮಾಡಿರಿ, ಇದು ಚಲೋ ಅಲ್ಲ, ನೀವು ಇಲ್ಲಿ ಕೊಡ್ರಿ, ಇದು ಅಲ್ಲ, ಇದಲ್ಲ, ನಾ ಇದು ಮಾಡಮಿ, ಇದು ಮಾಡಿ, ಇದಕ್ಕೆ ಅಡ್ವೈಸರ್ ಅಂತಾರೆ. ಸಜೆಷನ್ ಬೇರೆ, ಅಡ್ವೈಸರ್ ಬೇರೆ. ಸೊ ಅಡ್ವೈಸರ್ ಅಂದರೆ ಅವ್ರದ್ದು ರೋಲ್ ಏನಿತ್ತು, ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ 3 ಡ್ರಾಫ್ಟಿಂಗ್ ಆಗ್ತಾವೆ. ಮೊದಲನೇ ಡ್ರಾಫ್ಟಿಂಗ್ ಏನಪ್ಪ ಅಂದರೆ, ಬಿ ಎನ್ ರಾವ್ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಾವು ರಾಜೀನಾಮೆ ಕೊಟ್ಟಾಗ ಇವರು ಸಂವಿಧಾನ ಅಡ್ವೈಸರ್ ಕಮಿಟಿಲಿಂದ ಹೊರಗೆ ಉಳಿತಾರೆ. ಬಿ ಎನ್ ರಾವ್ ಎಲ್ಲಿ ಹೋಗ್ತಾರೆ? ರಂಗೂನ್ಗೆ ಹೋಗ್ತಾರೆ. ಬರ್ಮಾ ದೇಶದ ಸಂವಿಧಾನದ ಅಡ್ವೈಸರ್ ಆಗ್ತಾರೆ, ಆಫ್ ದಿ ರಿಕಾರ್ಡ್. ಹಾಗಾದರೆ ಬಿ ಎನ್ ರಾವ್ ಏನು ಮಾಡಿದ್ರು? ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಯಾವಾಗ 1946 ಡಿಸೆಂಬರ್ 9ನೇ ತಾರೀಕು ದಿವಸ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಫಾರ್ಮೇಷನ್ ಆಯಿತು. ಬಿ ಎನ್ ರಾವ್ ಅಡ್ವೈಸರ್ ಮಾಡಿದೆ. ಇವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಅಮೇರಿಕ ಮತ್ತು ಲಂಡನ್ಗೆ ಹೋಗ್ಬಿಡ್ತಾರೆ. ಯಾವುದಕ್ಕೆ? ನಾವು ಈ ಕಾನೂನು ಕ್ಷೇತ್ರದಲ್ಲಿ ಪ್ರಾಂತೀಯ ಈ ಆಯುಕ್ತರ ಒಂದು ಹುದ್ದೆಗಳ ನೇಮಕಾತಿಯಲ್ಲಿ ಯಾವ ರೀತಿಯ ಮಾನದಂಡಗಳಿವೆ ಅಂತ ಅಮೇರಿಕಕ್ಕೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಜುಡಿಷಿಯರಿಯಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರನ್ನ ಇವ್ರು ಇಂಟ್ರೂ ಮಾಡ್ತಾರೆ. ಅವ್ರ ಹೆಸರು ಕೂಡ ನನ್ನ ಪುಸ್ತಕದಲ್ಲಿವೆ. ಅವ್ರು ಇಂಟ್ರೂ ಮಾಡಿದಾಗ ಅವ್ರು ಹೇಳ್ತಾರೆ, ಈ ನಾವು ಯಾವ ವರ್ಗದ ಜನಾಂಗದ ಮೇಲೆ ಅಧಿಕಾರ ಮಾಡುತ್ತೇವೋ ಅವ್ರಿಗೆ ಮೂಲಭೂತ ಹಕ್ಕುಗಳು ಕೊಡಬಾರ್ದು ಅಂತ ಹೇಳ್ತಾರೆ. ಅದನ್ನು ನೋಟ್ ಮಾಡ್ಕೊಂಡ್ಬರ್ತಾರೆ ಬಿ ಎನ್ ರಾವ್. ಆಮೇಲೆ ಜುಡಿಷಿಯರಿಯಲ್ಲಿ ಮೇಲ್ವರ್ಗದ ಜನರಿರಬೇಕು. ಈಗ ಹ್ಯಾಂಗೆ ಕೋಲ್ಜಿಯಂ ಇದೆಯೋ ಮೇಲ್ವರ್ಗದ ಜನರು ಮಾತ್ರ ಅಲ್ಲಿರಬೇಕು. ಸೊ ಈ ರೀತಿಯ ಅಂಶಗಳು ಆವತ್ತ ಬಿ ಎನ್ ರಾವ್ ಅಲ್ಲಿಂದ ಪಡ್ಕೊಂಡು ಬರ್ತಾನೆ. ಪಡ್ಕೊಂಡು ಬಂದು 1947 ಜೂನ್ ತಿಂಗಳಲ್ಲಿ ಆ ವರದಿ ಯಾರಿಗೆ ಕೊಡ್ತಾನೆ? ಪಡ್ಕೊಂಡು ಬಂದಿರತಕ್ಕಂಥದ್ದು ರಾಜೇಂದ್ರ ಪ್ರಸಾದ್ ಅವ್ರಿಗೆ ಕೊಡ್ತಾನೆ. ರಾಜೇಂದ್ರ ಪ್ರಸಾದ್ ಅವರು ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಒಳಗೆ ಅದು ಮಂಡನೆ ಮಾಡ್ತಾರೆ. ಯಾವಾಗ ಮಾಡ್ತಾರೆ? 1947 ಜುಲೈ 14 ನಂತರ. ಅದು ನಿಮಗೆ ಮುಂಚೆ ಹೇಳ್ತೀನಿ. ಅದಾದ ನಂತರ ಎರಡನೇ ಕೆಲಸ ಕೊಡ್ತಾರೆ ಯಾರಿಗೆ? ಬಿ ಎನ್ ರಾವ್. ನೋಡಿ,
ಒಂದು ವರದಿಯಲ್ಲಿ ತಂದ್ಬಿಟ್ಟು ಡ್ರಾಫ್ಟ್ ರಫ್ ಅಮೆರಿಕ ಮತ್ತು ಲಂಡನ್ದ ಶಿಫಾರಸುಗಳು. ಅದರಲ್ಲಿ ಏನಿದ್ದಪ್ಪ ಅಂದರೆ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತು ಪ್ರಾಂತೀಯ ಗವರ್ನರ್ಗಳ ನೇಮಕಾತಿ ಬಗ್ಗೆ, ಜುಡಿಷಿಯರಿ ನೇಮಕಾತಿಗಳ ಬಗ್ಗೆ ಇದು. ಅದರಲ್ಲಿ ಸಂಪೂರ್ಣ ಬ್ರಾಹ್ಮಣರ ಪರವಾಗಿ ಇರ್ತಕ್ಕಂಥ ಅಂಶಗಳು ಇದ್ದ ಪ್ರಯುಕ್ತ ಅದನ್ನೇನು ಮಾಡ್ತಾರೆ, ಸಂವಿಧಾನ ರಚನಾ ಸಮಿತಿ ಸದಸ್ಯರು ಅದನ್ನು ತಿರಸ್ಕರಿಸ್ಬಿಡ್ತಾರೆ. ಇದು ನಾ ಇಷ್ಟ ಹಂಗೆ ಅಥೆಂಟಿಕ್ ಹೇಳ್ತೀನಿ, ನಿಮಗೆ ಬೇಕಲ್ಲ. ನಾನು ಏನು ನೋಡಿ ಹೇಳ್ತಾ ಇದ್ದೆ ಇಷ್ಟು ಅಥೆಂಟಿಕ್ ಅಂದರೆ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಜಸ್ಟಿಸ್ ES ವೆಂಕಟರಾಮಯ್ಯ ಅಂತಕ್ಕಂಥವ್ರು BN ರಾವ್ ಆಸ್ ಎ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಅಂತ ಡಾಕ್ಯುಮೆಂಟ್ರಿ ಮಾಡಿದ್ರು ಚೀಫ್ ಜಸ್ಟಿಸ್ ಅವರು. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, BN ರಾವ್ ಏನು ತಂದ್ರಲ್ಲ ಇದು ನೋಡ್ರಿ ಡ್ರಾಫ್ಟ್ BN ರಾವ್ ತಂದಿರತಕ್ಕಂಥ ಡ್ರಾಫ್ಟನ್ನು ಸಂವಿಧಾನ ರಚನಾ ಸಮಿತಿ ಸಭೆ ತಿರಸ್ಕರಿಸ್ತು. ಡಾಕ್ಯುಮೆಂಟ್ರಿ ತಿಪ್ಪಿ ಮಾಡ್ಬಿಟ್ಟು ಇದನ್ನ ನಮ್ಮ ಅಂಧ ಭಕ್ತರು ಸರಿಯಾಗಿ ಕೇಳಿಸ್ಕೋಬೇಕು. ಇನ್ನೊಂದ್ಸಲ ಹೇಳಿ ಸರ್. ಅದು ಈಗ ಅಮೆರಿಕ ಮತ್ತು ಲಂಡನ್ನಿಂದ ಏನು ವರದಿ ತಂದ್ರು ಅದನ್ನು ಡ್ರಾಫ್ಟ್ ಮಾಡಿದ್ರು ಅವರು. ಡ್ರಾಫ್ಟ್ ಮಾಡಿರ್ತಕ್ಕಂಥದ್ದು ರಾಜೇಂದ್ರ ಪ್ರಸಾದ್ ಕೊಟ್ರಿ ಇವರು ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಇಟ್ಟರು. ಅದನ್ನು ಎಲ್ಲರೂ ತಿರಸ್ಕಾರ ಮಾಡ್ರಿ. ಇಲ್ಲ, ಒಂದು ಕುಲದ ಜನಾಂಗವೇ ಗವರ್ನರ್ ಆಗಿರ್ಬೇಕು, ಒಂದು ಕುಲದ ಜನಾಂಗವೇ ನ್ಯಾಯಾಧೀಶರಾಗಿರ್ಬೇಕು. ಸ್ಮೃತಿಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನೇ ಸಂವಿಧಾನಾತ್ಮಕವಾಗಿ ತರುವಂತ ಒಂದು ಪ್ರಯತ್ನ ಮಾಡಿದಾಗ ಅದು ತಿರಸ್ಕಾರ ಮಾಡೋದು. ಎಸ್. ಹಂಗಾದ್ರೆ 1949 ನವೆಂಬರ್ 26ನೇ ತಾರೀಕು ದಿವಸ 1949 ನವೆಂಬರ್ 25ನೇ ತಾರೀಕು ದಿವಸ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿಯಲ್ಲಿ ಬಾಬಾ ಸಾಹೇಬ್ರು ಮಾತಾಡಿರ್ತಕ್ಕಂಥ ಕೋಟ್ ಮಾಡ್ತಾರೆ. ಏನಂತ, ನಾನು ನಿಜವಾಗಲೂ ಇದಕ್ಕೆ ಭಾಗಿದಾರನಲ್ಲ, ಒಂದಿಷ್ಟು ಭಾಗಶಃ ಪಾರ್ಸಲಿ ಅಂತಾರೆ ಇಂಗ್ಲೀಷ್ನಲ್ಲಿ, ಇವು ಅರ್ಥ ಮಾಡ್ಕೋಬೇಕು ಶಬ್ದಗಳು. ಪಾರ್ಸಲಿ ಒಂದಿಷ್ಟು ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕಪ್ಪ ಅಂದ್ರೆ, ಕ್ರೆಡಿಟ್ ಯಾರಿಗೆ ಹೋಗ್ಬೇಕಂದ್ರೆ ರಫ್ ಡ್ರಾಫ್ಟ್ ಬರೆದಿರ್ತಕ್ಕಂಥ BN ರಾವ್ ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ. ಈ ಮೂಲಭೂತವಾದಿ